ಒಂದು ಕಡೆ ತೆಲಂಗಾಣದಲ್ಲಿ ಈಗ ಜೋರಾಗ್ತಾ ಇದೆ ದ್ವೇಷದ ರಾಜಕೀಯ. ಥಿಯೇಟರ್ನಲ್ಲಿ ಕಾಲ್ ತುಣಿತ ಕೇಸ್ನಲ್ಲಿ ಅಲ್ಲುಗೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಚಿಕ್ಕಡಪಲ್ಲಿ ಪೊಲೀಸರಿಂದ 11 ಗಂಟೆಗೆ ಬರುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಬುಲಾವನ್ನ ಕೊಟ್ಟಿದ್ದಾರೆ ಅಲ್ಲು ಅರ್ಜುನ್ಗೆ. ನಾಳೆ ಖಾಕಿ ನೋಟಿಸ್ ನಂತೆ ವಿಚಾರಣೆಗೆ ಹೋಗ್ತಾರಾ ಅಲ್ಲು ಅರ್ಜುನ್ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಲ್ಲು ಅರ್ಜುನ್ ವಿರುದ್ಧ ಸಮರ ಸಾರಿದ್ರ ಹಾಗಾದ್ರೆ ರೇವಂತ್ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು. ರಾಜಕೀಯ ತಿರುವನ್ನ ಇದು ಪಡೆದುಕೊಳ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಥಿಯೇಟರ್ ನಲ್ಲಿ ಕಾಲ್ ತುಳಿತದ ಕೇಸ್ ನಲ್ಲಿ ಅಲ್ಲು ಅರ್ಜುನಿಗೆ ಆಲ್ರೆಡಿ ಬೇಲನ ಕೂಡ ಪಡೆದುಕೊಂಡು ಬಂದಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಒಂದು ಕಡೆ ಬುಲಾವನ್ನ ಕೊಟ್ಟಿದ್ದಾರೆ. 11 ಗಂಟೆಗೆ ಅವರು ಹಾಜರಾಗಬೇಕು. ಬಟ್ ಆದ್ರೆ ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ಒಂದು ಕಡೆ ತೆಲಂಗಾಣದಲ್ಲಿ ಈಗ ಜೋರಾಗ್ತಾ ಇದೆ ದ್ವೇಷದ ರಾಜಕೀಯ. ಥಿಯೇಟರ್ನಲ್ಲಿ ಕಾಲ್ ತುಣಿತ ಕೇಸ್ನಲ್ಲಿ ಅಲ್ಲುಗೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಚಿಕ್ಕಡಪಲ್ಲಿ ಪೊಲೀಸರಿಂದ 11 ಗಂಟೆಗೆ ಬರುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಬುಲಾವನ್ನ ಕೊಟ್ಟಿದ್ದಾರೆ ಅಲ್ಲು ಅರ್ಜುನ್ಗೆ. ನಾಳೆ ಖಾಕಿ ನೋಟಿಸ್ ನಂತೆ ವಿಚಾರಣೆಗೆ ಹೋಗ್ತಾರಾ ಅಲ್ಲು ಅರ್ಜುನ್ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಲ್ಲು ಅರ್ಜುನ್ ವಿರುದ್ಧ ಸಮರ ಸಾರಿದ್ರ ಹಾಗಾದ್ರೆ ರೇವಂತ್ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು. ರಾಜಕೀಯ ತಿರುವನ್ನ ಇದು ಪಡೆದುಕೊಳ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಥಿಯೇಟರ್ ನಲ್ಲಿ ಕಾಲ್ ತುಳಿತದ ಕೇಸ್ ನಲ್ಲಿ ಅಲ್ಲು ಅರ್ಜುನಿಗೆ ಆಲ್ರೆಡಿ ಬೇಲನ ಕೂಡ ಪಡೆದುಕೊಂಡು ಬಂದಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಒಂದು ಕಡೆ ಬುಲಾವನ್ನ ಕೊಟ್ಟಿದ್ದಾರೆ. 11 ಗಂಟೆಗೆ ಅವರು ಹಾಜರಾಗಬೇಕು. ಬಟ್ ಆದ್ರೆ ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ಒಂದು ಕಡೆ ತೆಲಂಗಾಣದಲ್ಲಿ ಈಗ ಜೋರಾಗ್ತಾ ಇದೆ ದ್ವೇಷದ ರಾಜಕೀಯ. ಥಿಯೇಟರ್ನಲ್ಲಿ ಕಾಲ್ ತುಣಿತ ಕೇಸ್ನಲ್ಲಿ ಅಲ್ಲುಗೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಚಿಕ್ಕಡಪಲ್ಲಿ ಪೊಲೀಸರಿಂದ 11 ಗಂಟೆಗೆ ಬರುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಬುಲಾವನ್ನ ಕೊಟ್ಟಿದ್ದಾರೆ ಅಲ್ಲು ಅರ್ಜುನ್ಗೆ. ನಾಳೆ ಖಾಕಿ ನೋಟಿಸ್ ನಂತೆ ವಿಚಾರಣೆಗೆ ಹೋಗ್ತಾರಾ ಅಲ್ಲು ಅರ್ಜುನ್ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಲ್ಲು ಅರ್ಜುನ್ ವಿರುದ್ಧ ಸಮರ ಸಾರಿದ್ರ ಹಾಗಾದ್ರೆ ರೇವಂತ್ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು. ರಾಜಕೀಯ ತಿರುವನ್ನ ಇದು ಪಡೆದುಕೊಳ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಥಿಯೇಟರ್ ನಲ್ಲಿ ಕಾಲ್ ತುಳಿತದ ಕೇಸ್ ನಲ್ಲಿ ಅಲ್ಲು ಅರ್ಜುನಿಗೆ ಆಲ್ರೆಡಿ ಬೇಲನ ಕೂಡ ಪಡೆದುಕೊಂಡು ಬಂದಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಒಂದು ಕಡೆ ಬುಲಾವನ್ನ ಕೊಟ್ಟಿದ್ದಾರೆ. 11 ಗಂಟೆಗೆ ಅವರು ಹಾಜರಾಗಬೇಕು. ಬಟ್ ಆದ್ರೆ ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ಒಂದು ಕಡೆ ತೆಲಂಗಾಣದಲ್ಲಿ ಈಗ ಜೋರಾಗ್ತಾ ಇದೆ ದ್ವೇಷದ ರಾಜಕೀಯ. ಥಿಯೇಟರ್ನಲ್ಲಿ ಕಾಲ್ ತುಣಿತ ಕೇಸ್ನಲ್ಲಿ ಅಲ್ಲುಗೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಚಿಕ್ಕಡಪಲ್ಲಿ ಪೊಲೀಸರಿಂದ 11 ಗಂಟೆಗೆ ಬರುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಬುಲಾವನ್ನ ಕೊಟ್ಟಿದ್ದಾರೆ ಅಲ್ಲು ಅರ್ಜುನ್ಗೆ. ನಾಳೆ ಖಾಕಿ ನೋಟಿಸ್ ನಂತೆ ವಿಚಾರಣೆಗೆ ಹೋಗ್ತಾರಾ ಅಲ್ಲು ಅರ್ಜುನ್ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಲ್ಲು ಅರ್ಜುನ್ ವಿರುದ್ಧ ಸಮರ ಸಾರಿದ್ರ ಹಾಗಾದ್ರೆ ರೇವಂತ್ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು. ರಾಜಕೀಯ ತಿರುವನ್ನ ಇದು ಪಡೆದುಕೊಳ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಥಿಯೇಟರ್ ನಲ್ಲಿ ಕಾಲ್ ತುಳಿತದ ಕೇಸ್ ನಲ್ಲಿ ಅಲ್ಲು ಅರ್ಜುನಿಗೆ ಆಲ್ರೆಡಿ ಬೇಲನ ಕೂಡ ಪಡೆದುಕೊಂಡು ಬಂದಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಒಂದು ಕಡೆ ಬುಲಾವನ್ನ ಕೊಟ್ಟಿದ್ದಾರೆ. 11 ಗಂಟೆಗೆ ಅವರು ಹಾಜರಾಗಬೇಕು. ಬಟ್ ಆದ್ರೆ ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ಒಂದು ಕಡೆ ತೆಲಂಗಾಣದಲ್ಲಿ ಈಗ ಜೋರಾಗ್ತಾ ಇದೆ ದ್ವೇಷದ ರಾಜಕೀಯ. ಥಿಯೇಟರ್ನಲ್ಲಿ ಕಾಲ್ ತುಣಿತ ಕೇಸ್ನಲ್ಲಿ ಅಲ್ಲುಗೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಚಿಕ್ಕಡಪಲ್ಲಿ ಪೊಲೀಸರಿಂದ 11 ಗಂಟೆಗೆ ಬರುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಬುಲಾವನ್ನ ಕೊಟ್ಟಿದ್ದಾರೆ ಅಲ್ಲು ಅರ್ಜುನ್ಗೆ. ನಾಳೆ ಖಾಕಿ ನೋಟಿಸ್ ನಂತೆ ವಿಚಾರಣೆಗೆ ಹೋಗ್ತಾರಾ ಅಲ್ಲು ಅರ್ಜುನ್ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಲ್ಲು ಅರ್ಜುನ್ ವಿರುದ್ಧ ಸಮರ ಸಾರಿದ್ರ ಹಾಗಾದ್ರೆ ರೇವಂತ್ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ
ಎದುರಾಗ್ತಾ ಇರುವಂತದ್ದು. ರಾಜಕೀಯ ತಿರುವನ್ನ ಇದು ಪಡೆದುಕೊಳ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಥಿಯೇಟರ್ ನಲ್ಲಿ ಕಾಲ್ ತುಳಿತದ ಕೇಸ್ ನಲ್ಲಿ ಅಲ್ಲು ಅರ್ಜುನಿಗೆ ಆಲ್ರೆಡಿ ಬೇಲನ ಕೂಡ ಪಡೆದುಕೊಂಡು ಬಂದಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಒಂದು ಕಡೆ ಬುಲಾವನ್ನ ಕೊಟ್ಟಿದ್ದಾರೆ. 11 ಗಂಟೆಗೆ ಅವರು ಹಾಜರಾಗಬೇಕು. ಬಟ್ ಆದ್ರೆ ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ಒಂದು ಕಡೆ ತೆಲಂಗಾಣದಲ್ಲಿ ಈಗ ಜೋರಾಗ್ತಾ ಇದೆ ದ್ವೇಷದ ರಾಜಕೀಯ. ಥಿಯೇಟರ್ ನಲ್ಲಿ ಕಾಲ್ ತುಣಿತ ಕೇಸ್ ನಲ್ಲಿ ಅಲ್ಲುಗೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಚಿಕ್ಕಳಪಲ್ಲಿ ಪೊಲೀಸರಿಂದ 11 ಗಂಟೆಗೆ ಬರುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಬುಲಾವನ್ನ ಕೊಟ್ಟಿದ್ದಾರೆ ಅಲ್ಲು ಅರ್ಜುನ್ಗೆ. ನಾಳೆ ಖಾಕಿ ನೋಟಿಸ್ ನಂತೆ ವಿಚಾರಣೆಗೆ ಹೋಗ್ತಾರಾ ಅಲ್ಲು ಅರ್ಜುನ್ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಲ್ಲು ಅರ್ಜುನ್ ವಿರುದ್ಧ ಸಮರ ಸಾರಿದ್ರ ಹಾಗಾದ್ರೆ ರೇವಂತ್ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು. ರಾಜಕೀಯ ತಿರುವನ್ನ ಇದು ಪಡೆದುಕೊಳ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಥಿಯೇಟರ್ ನಲ್ಲಿ ಕಾಲ್ ತುಳಿತದ ಕೇಸ್ ನಲ್ಲಿ ಅಲ್ಲು ಅರ್ಜುನಿಗೆ ಆಲ್ರೆಡಿ ಬೇಲನ ಕೂಡ ಪಡೆದುಕೊಂಡು ಬಂದಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಒಂದು ಕಡೆ ಬುಲಾವನ್ನ ಕೊಟ್ಟಿದ್ದಾರೆ. 11 ಗಂಟೆಗೆ ಅವರು ಹಾಜರಾಗಬೇಕು. ಬಟ್ ಆದ್ರೆ ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ಒಂದು ಕಡೆ ತೆಲಂಗಾಣದಲ್ಲಿ ಈಗ ಜೋರಾಗ್ತಾ ಇದೆ ದ್ವೇಷದ ರಾಜಕೀಯ. ಥಿಯೇಟರ್ ನಲ್ಲಿ ಕಾಲ್ ತುಣಿತ ಕೇಸ್ ನಲ್ಲಿ ಅಲ್ಲುಗೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಚಿಕ್ಕಳಪಲ್ಲಿ ಪೊಲೀಸರಿಂದ 11 ಗಂಟೆಗೆ ಬರುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಬುಲಾವನ್ನ ಕೊಟ್ಟಿದ್ದಾರೆ ಅಲ್ಲು ಅರ್ಜುನ್ಗೆ. ನಾಳೆ ಖಾಕಿ ನೋಟಿಸ್ ನಂತೆ ವಿಚಾರಣೆಗೆ ಹೋಗ್ತಾರಾ ಅಲ್ಲು ಅರ್ಜುನ್ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಲ್ಲು ಅರ್ಜುನ್ ವಿರುದ್ಧ ಸಮರ ಸಾರಿದ್ರ ಹಾಗಾದ್ರೆ ರೇವಂತ್ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು. ರಾಜಕೀಯ ತಿರುವನ್ನ ಇದು ಪಡೆದುಕೊಳ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಥಿಯೇಟರ್ ನಲ್ಲಿ ಕಾಲ್ ತುಳಿತದ ಕೇಸ್ ನಲ್ಲಿ ಅಲ್ಲು ಅರ್ಜುನಿಗೆ ಆಲ್ರೆಡಿ ಬೇಲನ ಕೂಡ ಪಡೆದುಕೊಂಡು ಬಂದಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಒಂದು ಕಡೆ ಬುಲಾವನ್ನ ಕೊಟ್ಟಿದ್ದಾರೆ. 11 ಗಂಟೆಗೆ ಅವರು ಹಾಜರಾಗಬೇಕು. ಬಟ್ ಆದ್ರೆ ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ಒಂದು ಕಡೆ ತೆಲಂಗಾಣದಲ್ಲಿ ಈಗ ಜೋರಾಗ್ತಾ ಇದೆ ದ್ವೇಷದ ರಾಜಕೀಯ. ಥಿಯೇಟರ್ ನಲ್ಲಿ ಕಾಲ್ ತುಣಿತ ಕೇಸ್ ನಲ್ಲಿ ಅಲ್ಲುಗೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಚಿಕ್ಕಳಪಲ್ಲಿ ಪೊಲೀಸರಿಂದ 11 ಗಂಟೆಗೆ ಬರುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಬುಲಾವನ್ನ ಕೊಟ್ಟಿದ್ದಾರೆ ಅಲ್ಲು ಅರ್ಜುನ್ಗೆ. ನಾಳೆ ಖಾಕಿ ನೋಟಿಸ್ ನಂತೆ ವಿಚಾರಣೆಗೆ ಹೋಗ್ತಾರಾ ಅಲ್ಲು ಅರ್ಜುನ್ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಲ್ಲು ಅರ್ಜುನ್ ವಿರುದ್ಧ ಸಮರ ಸಾರಿದ್ರ ಹಾಗಾದ್ರೆ ರೇವಂತ್ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು. ರಾಜಕೀಯ ತಿರುವನ್ನ ಇದು ಪಡೆದುಕೊಳ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಥಿಯೇಟರ್ ನಲ್ಲಿ ಕಾಲ್ ತುಳಿತದ ಕೇಸ್ ನಲ್ಲಿ ಅಲ್ಲು ಅರ್ಜುನಿಗೆ ಆಲ್ರೆಡಿ ಬೇಲನ ಕೂಡ ಪಡೆದುಕೊಂಡು ಬಂದಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಒಂದು ಕಡೆ ಬುಲಾವನ್ನ ಕೊಟ್ಟಿದ್ದಾರೆ. 11 ಗಂಟೆಗೆ ಅವರು ಹಾಜರಾಗಬೇಕು. ಬಟ್ ಆದ್ರೆ ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು.